ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ರಿಸ್ಟ್ರಿಕ್ಟೆಡ್ ಪರ್ಮಿಟೇಷನ್ ಕಾನ್ಸೆಪ್ಟ್ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಎ ಕಮಿಟಿ ಆಫ್ 5 ಮೆಂಬರ್ಸ್ ಈಸ್ ಟು ಬಿ ಫಾರ್ಮ್ ಫ್ರಮ್ ದ 13 ಪೀಪಲ್ ಅಂತ ಅಂದ್ರೆ 13 ಜನ ಇದ್ದಾರೆ. 13 ಜನದಲ್ಲಿ ನಾನು 5 ಜನನ ಸೆಲೆಕ್ಟ್ ಮಾಡಿಕೊಂಡು ಒಂದು ಕಮಿಟಿಯನ್ನ ನಾನು ಮಾಡಬೇಕು. ಡಿಟರ್ಮೈನ್ ದ ನಂಬರ್ ಆಫ್ ವೇಸ್ ಇಫ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ಅಂದ್ರೆ ಇವ್ರನ್ನೇ ತಗೋಬೇಕು, ಇವ್ರನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು, ಇವ್ರನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬಾರ್ದು. ಆ ತರ ಇದ್ದಾಗ 13 ಜನದಲ್ಲಿ 5 ಜನನ ನಾನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು ಒಂದು ಕಮಿಟಿಯನ್ನ ಮಾಡೋದಕ್ಕೆ. 2 ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ಆಲ್ವೇಸ್ ಇನ್ಕ್ಲೂಡೆಡ್. ಏನೋ ಇನ್ಫ್ಲೂಯೆನ್ಸ್ ಇರ್ಬೋದು, ಏನೋ ಪೊಲಿಟಿಷಿಯನ್ಸ್ ಇರ್ಬೋದು. ಸೊ ಈ ತರ ಒಂದು ಇನ್ಫ್ಲೂಯೆನ್ಸ್ ಇರುತ್ತಲ್ಲ, ಅವರಿಬ್ರು ನಾನು ಇನ್ಕ್ಲೂಡ್ ಮಾಡಲೇಬೇಕು. ಅವರಿಬ್ರು ಇನ್ಕ್ಲೂಡ್ ಆದ್ರೆ ಏನಾಗುತ್ತೆ. ನೆಕ್ಸ್ಟ್ 2 ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ಇನ್ಫ್ಲೂಯೆನ್ಸ್ ಬಂದಿರುತ್ತೆ, ಅವರಿಬ್ರನ್ನ ತಗೋಬೇಡ್ರಿ ಕಮಿಟಿಗೆ ಅಂತ. ಸೊ ಅವಾಗ ಅವರಿಬ್ರನ್ನ ಬಿಟ್ಟು ಇನ್ನು ಉಳಿದಿರೋರನ್ನ ಮಾತ್ರ ನಾನು ತಗೋಬೇಕಲ್ವಾ. ಸೊ ಅವಾಗ ಏನಾಗುತ್ತೆ. ಸೊ ಆ ತರ ಸ್ಟೆಪ್ ಬೈ ಸ್ಟೆಪ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್ ಫಸ್ಟ್ ಏನ್ ಗಿವನ್ ಇದೆ ಅದನ್ನ ಬರ್ಕೊಳ್ಳಿ, ಸರಿನಾ. ಏನ್ ಕೊಟ್ಟಿದ್ದಾರೆ ಅದನ್ನ 5 ಮೆಂಬರ್ಸ್ ಇಂದು ಒಂದು ಕಮಿಟಿಯನ್ನ ನಾನು ಮಾಡಬೇಕು. 5 ಮೆಂಬರ್ಸ್ ಕಮಿಟಿಯನ್ನ ಒಂದು ನಾನು ಕ್ರಿಯೇಟ್ ಮಾಡ್ಕೋಬೇಕು. ನನ್ನ ಹತ್ರ ಇರೋದೆಷ್ಟು 13 ಪೀಪಲ್. 13 ಪೀಪಲ್ ಆರ್ ಪ್ರೆಸೆಂಟ್. ಸೊ ಇವಾಗ ಮೊದಲನೇದು ಏನ್ ಹೇಳ್ತಾ ಇದ್ದಾರೆ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಅಂತಂದ್ರೆ 13 ಜನದಲ್ಲಿ ನೀವು 5 ಜನನ್ನ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಎನ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ 13 ಆಗುತ್ತೆ. ಆರ್ ವ್ಯಾಲ್ಯೂ ವಿಲ್ ಬಿಕಮ್ 5. ಯಾಕಂದ್ರೆ 13 ಜನದಲ್ಲಿ 5 ಜನನ ಸೆಲೆಕ್ಟ್ ಮಾಡ್ತಾ ಇದೀನಿ. ಸೊ ಎನ್ ಸಿ ಆರ್ ಫಾರ್ಮೇಟ್ ಗೊತ್ತೆ. ಸೊ ಎನ್ ಸಿ ಆರ್ ಫಾರ್ಮೇಟ್ ಏನು, ಎನ್ ಸಿ ಆರ್ ವಿಲ್ ಬಿ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್, ಸರಿನಾ. ಸೊ ಇದು ಫಾರ್ಮುಲಾ ನಾವು ಯೂಸ್ ಮಾಡೋದು. ಎನ್ ಸಿ ಆರ್ ವಿಲ್ ಬಿ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್. ಏನ್ ಹೇಳ್ತಾ ಇದೆ, ಎನ್ ನಂಬರ್ಸ್ ಅಲ್ಲಿ ನಾನು ಆರ್ ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಸೊ ಇವಾಗ ಎನ್ ಜಾಗದಲ್ಲಿ ಏನಿದೆ 13 ಇದೆ, ಆರ್ ಜಾಗದಲ್ಲಿ ಏನಿದೆ ನನಗೆ 5 ಇದೆ. ಸೊ 13 C5 ವ್ಯಾಲ್ಯೂ ಏನಾಗುತ್ತೆ 13 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 13 ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್. ಸೊ ಇವಾಗ 2 ಮೆಥಡ್ ಅನ್ನು ಕೂಡ ಹೇಳ್ಕೊಡ್ತೀನಿ. ಒಂದು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ 13 C5 ಹಾಕಿ ಆನ್ಸರ್ ಅನ್ನ ಬರೆಯೋದು. ಸೊ ಇಷ್ಟು ಬರೆದು ಆನ್ಸರ್ ಅನ್ನ ಬರೀರಿ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ನನಗೆ ಕ್ಯಾಲ್ಸಿಲ್ ಬರಲ್ಲ ಅಂತಂದ್ರೆ ಯಾವ ರೀತಿ ಕಂಡುಹಿಡಿಯೋದು ಮ್ಯಾನ್ಯುಯಲ್ ಆಗಿ ಅಂತ ಕೂಡ ಹೇಳ್ಕೊಡ್ತೀನಿ. ನೋಡಿ ಫಸ್ಟ್ 13 C3 ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು. 13 ಪ್ರೆಸ್ ಮಾಡಿ 13 ಅನ್ನ. ನೆಕ್ಸ್ಟ್ ಇಲ್ಲಿ ಎನ್ ಸಿ ಆರ್ ಅಂತ ಕಾಣುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ. ಸೊ ಅದನ್ನ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಸಿ ಅಂತ ಬರುತ್ತೆ. 13 C5 ಬೇಕು. ಸೊ ನೆಕ್ಸ್ಟ್ 5 ಅಂತ ಓದ್ರಿ ಈಸ್ ಈಕ್ವಲ್ ಟು. ಸೊ ಯಾವ ರೀತಿ ಮಾಡಿದ್ವಿ, 13 ಎನ್ ಸಿ ಆರ್ ಅಂತ ಕಾಣುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಸಿ ಅಂತ ಬರುತ್ತೆ. 5 ಬೇಕು. ಸೊ 13 C5 ವ್ಯಾಲ್ಯೂ ಏನು 1287. 1287. ಸೊ ಈಗ ನೋಡಿ ಇಲ್ಲಿ ಫ್ಯಾಕ್ಟೋರಿಯಲ್ ಫಾರ್ಮೆಟ್ ಅಲ್ಲಿ ಇದೆ. 13 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 13 ಮೈನಸ್ 5. 13 ಮೈನಸ್ 5 ಅಂತಂದ್ರೆ ಎಷ್ಟಾಯ್ತು 8. ಸೊ 8 ಫ್ಯಾಕ್ಟೋರಿಯಲ್, 8 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಮೇಲೆ 13 ಫ್ಯಾಕ್ಟೋರಿಯಲ್ ಇದೆ. ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ, 13 ಬೇಕು ಅಂತ ಅನ್ಕೊಳ್ಳಿ, 13 ಹೊಡಿತೀರಾ. ಇಲ್ಲಿ ಶಿಫ್ಟ್ ಅಂತ ಇರುತ್ತೆ. ಸೊ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಅಂತ ಇರುತ್ತೆ. ಸೊ ಈ ತರ ಫಾರ್ಮೆಟ್, ಈ ತರ ಒಂದಿರುತ್ತೆ ಎಕ್ಸ್ ಇನ್ವರ್ಸ್ ಅಂತ. ಸೊ ಅದನ್ನ ಪ್ರೆಸ್ ಮಾಡಿ. ಸೊ ಅದನ್ನ ಪ್ರೆಸ್ ಮಾಡಾದ್ಮೇಲೆ ಈಸ್ ಈಕ್ವಲ್ ಟು ಹೊಡೆದ್ರೆ ನಿಮಗೆ 13 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ, ಸರಿನಾ. ಏನು 13 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು ಹೊಡೆದ್ರೆ 13 ಫ್ಯಾಕ್ಟೋರಿಯಲ್. ಆ ತರ ನೀವು ಎಲ್ಲ ಫ್ಯಾಕ್ಟೋರಿಯಲ್ ಅನ್ನು ಕೂಡ ಕಂಡುಹಿಡ್ಕೋಬಹುದು. ಸೊ ಇವಾಗ ನೆಕ್ಸ್ಟ್ 2ನೇ ಪ್ರಾಬ್ಲಮ್ಗೆ ಹೋಗೋಣ. ಸೊ ಈಗ ಏನು 1287 ವೇಸ್ ಅಲ್ಲಿ ನಾನು 5 ಜನನ ಸೆಲೆಕ್ಟ್ ಮಾಡ್ಬೋದು ವಿತೌಟ್ ಎನಿ ರಿಸ್ಟ್ರಿಕ್ಷನ್, ಅಂದ್ರೆ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡೋ ರೀತಿ. ಈಗ ಏನಾಗ್ತಾ ಇದೆ, 2 ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ಆಲ್ವೇಸ್ ಇನ್ಕ್ಲೂಡೆಡ್. 2 specific persons are always included, ಸರಿನಾ. ಅವರಿಬ್ರನ್ನ ನಾನು ಇನ್ಕ್ಲೂಡ್ ಮಾಡಲೇಬೇಕು. ಈಗ ನೋಡಿ ವೆರಿ ಸಿಂಪಲ್. ನನ್ನ ಹತ್ರ 5 ಜಾಗ ಇತ್ತು, ಅಂದ್ರೆ 5 ಮೆಂಬರ್ಸ್ದು ಒಂದು ಕಮಿಟಿಯನ್ನ ಮಾಡಬೇಕಿತ್ತು. ಈಗ ನನ್ನ ಹತ್ರ ಎಷ್ಟು ಜನ ಇದ್ದಾರೆ, ಆಲ್ರೆಡಿ 2 ಮೆಂಬರ್ಸ್ ಫಿಕ್ಸು, ಸರಿನಾ. 2 ಮೆಂಬರ್ಸು ಫಿಕ್ಸ್ ಆಗಿದ್ದಾರೆ. ಸೊ 5 ಮೈನಸ್ 2 ಏನು 3. ಇನ್ನ 3 ಸ್ಪೇಸ್ಗಳು ನನಗೆ ಎಂಟಿ ಇರೋದು ಅಂತ ಅಂದ್ರೆ 3 ಜಾಗ ಖಾಲಿ ಇದೆ ನಾನು ಪರ್ಸನ್ ಗಳನ್ನ ಫಿಲ್ ಮಾಡಕ್ಕೆ. ನನ್ನ ಹತ್ರ ಟೋಟಲ್ ಎಷ್ಟು ಜನ ಇದ್ದಿದ್ದು 13 ಜನ ಇದ್ರು. ಅದರಲ್ಲಿ ಆಲ್ರೆಡಿ 2 ಫಿಕ್ಸ್ ಆಗಿದ್ದಾರೆ. 13ರಲ್ಲಿ 2 ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅಂದ್ರೆ ಇನ್ನೇನು 11 ಜನ. ಈಗ ಉಳ್ಕೊಂಡಿರುವಂತ 11 ಜನದಲ್ಲಿ 3 ಜನನ ಸೆಲೆಕ್ಟ್ ಮಾಡಬೇಕು. ಏನು ಉಳ್ಕೊಂಡಿರುವಂತ 11 ಜನದಲ್ಲಿ 3 ಜನನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ.
ಸೊ ಇವಾಗ ಸೇಮ್ ಪ್ರೊಸೀಜರನ್ನು ಯೂಸ್ ಮಾಡಿ. ಇಯರ್ n ವ್ಯಾಲ್ಯೂ ಈಸ್ ಈಕ್ವಲ್ ಟು 11, 11ರಲ್ಲಿ 3 ಸೆಲೆಕ್ಟ್ ಮಾಡ್ತಾ ಇರೋದು. ಸೊ r ವ್ಯಾಲ್ಯೂ ಈಸ್ ಈಕ್ವಲ್ ಟು 3, NCR ವಿಲ್ ಬಿ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಈಗ n ವ್ಯಾಲ್ಯೂ ಏನು ಸಿಕ್ಕಿರೋದು ನಮಗೆ 11 ಇದೆ. ಸೊ 11 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ r ವ್ಯಾಲ್ಯೂ ಏನು 3. ಸೊ 3 ಫ್ಯಾಕ್ಟೋರಿಯಲ್ ಇಂಟು 11 ಮೈನಸ್ 3 ಹೋಲ್ ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ, ನಾನು 2 ಮೆಥಡ್ ಅನ್ನು ಹೇಳ್ಕೊಟ್ಟಿದ್ದೀನಿ, ಯಾವ್ದಾದ್ರೂ ಯೂಸ್ ಮಾಡಿ. 11C3, ಸೊ 11 ಅನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ NCR ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ C ಬರುತ್ತೆ. 3 ವಿಲ್ ಬಿ ಈಕ್ವಲ್ ಟು 165 ಆಯಿತು. 165 ನಂಬರ್ ಆಫ್ ವೇಸ್ ಅಂತಂದ್ರೇನು, ಅವರಿಬ್ರು ಫಿಕ್ಸ್ ಪೊಸಿಷನ್ ಅಂತಂದ್ರೆ ಅವರಿಬ್ರನ್ನ ನಾನು ಇನ್ಕ್ಲೂಡ್ ಮಾಡಲೇಬೇಕು ಅಂತ ಅಂದಾಗ ಟೋಟಲ್ ಎಷ್ಟು ಬರುತ್ತೆ ನನಗೆ, 11 ಜನ ಉಳ್ಕೊಂತಾರೆ, 11ರಲ್ಲಿ 3 ಜನನ್ನ ನಾನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು, 165 ವೇಸ್. ಸೊ ಈಗ ಮೂರನೇದಕ್ಕೆ ನಾನು ಇಲ್ಲೇ ಬರಿತಾ ಹೋಗ್ತೀನಿ, ಸರಿನಾ. ನೋಡಿ ಏನಂತ ಹೇಳ್ತಾ ಇದ್ದಾರೆ, 2 ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಟುಗೆದರ್. ಅವರಿಬ್ರು ಕೂಡ ನಾನು ಜೊತೆಯಲ್ಲಿ ಕರ್ಕೊಳ್ಳೇಬಾರ್ದು ಟೀಮ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ನೋಡಿ, ಟೋಟಲ್ ಎಷ್ಟಿದೆ ಅಂತ ನನಗೆ ಗೊತ್ತಾಗಿದೆಯಾ, 1287. ಅವರಿಬ್ರು ಜೊತೆಯಲ್ಲಿದ್ರೆ ಎಷ್ಟು ವೇಸ್ ಅಂತ ಗೊತ್ತಾಗಿದೆಯಾ, ಎಷ್ಟು 165 ವೇಸ್. ಜಸ್ಟ್ ಸಬ್ಸ್ಟ್ರಾಕ್ಟ್ ಮಾಡಿ, ಅವಾಗ ಏನು ಸಿಗುತ್ತೆ, ಅವರಿಬ್ರು ಜೊತೆಗೆ ಇಲ್ದಲೇ ಇರೋದು ಸಿಗುತ್ತೆ. ಏನು, ಟೋಟಲ್ ಮೈನಸ್ ಜೊತೆಗೆ ಇರೋದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಜೊತೆಲಿ ಇಲ್ದಲೇ ಇರೋದು ನನಗೆ ಸಿಗುತ್ತೆ. ಸೊ 2 ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್, ಸರಿನಾ. ನೆವರ್ ಇನ್ಕ್ಲೂಡೆಡ್ ಟುಗೆದರ್ ಅಂದ್ರೆ ಇನ್ನೇನು, ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಇನ್ನೇನು, ವಿಚ್ ವಿಲ್ ಬಿ ಈಕ್ವಲ್ ಟು ಟೋಟಲ್, ಸರಿನಾ. ವಿತೌಟ್ ರಿಸ್ಟ್ರಿಕ್ಷನ್ಸ್ ಏನು ಬಂದಿದೆ, ಟೋಟಲ್ ಮೈನಸ್ 2 ಸ್ಪೆಸಿಫಿಕ್ ಪರ್ಸನ್ಸ್ ಇನ್ಕ್ಲೂಡೆಡ್, ಸರಿನಾ. ಸೊ ವ್ಯಾಲ್ಯೂ ಏನು ಬರುತ್ತೆ, ಟೋಟಲ್ ನನಗೆ ಎಷ್ಟು ಬಂದಿರೋದು 13C5 ಮೈನಸ್, ಇದನ್ನು ಕೂಡ ಮೆನ್ಷನ್ ಮಾಡಬೇಕು, ಡೈರೆಕ್ಟ್ ಆನ್ಸರ್ ಬರಿಬೇಡ್ರಿ. 13C5 ಮೈನಸ್ ನೆಕ್ಸ್ಟ್ ಏನು ಬಂದಿರೋದು 11C3. ಸೊ ವ್ಯಾಲ್ಯೂ ಏನಾಗುತ್ತೆ, 13C5 ವ್ಯಾಲ್ಯೂ ಈಸ್ 1287, 11C3 ವ್ಯಾಲ್ಯೂ ಈಸ್ 165. ಸೊ ವ್ಯಾಲ್ಯೂ ಏನಾಗುತ್ತೆ, 7ನಲ್ಲಿ 5 ಹೋದ್ರೆ 2 ಉಳ್ಕೊಂತು, ನೆಕ್ಸ್ಟ್ 8ಅಲ್ಲಿ 6 ಹೋದ್ರೆ 2 ಉಳ್ಕೊಂತು, 2 ಅಲ್ಲಿ 1 ಹೋತು ಅಂತಂದ್ರೆ 1 ಉಳ್ಕೊಂತು, ನೆಕ್ಸ್ಟ್ 1 ಹಂಗೆ ಉಳ್ಕೊಳುತ್ತೆ. 1122 ವೇಸ್, ಸರಿನಾ. ಸೊ ಟೋಟಲ್ 1122 ವೇಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಬೋದು ಇನ್ ಸಚ್ ಎ ವೇ ದಟ್ ಅವರಿಬ್ರು ಪರ್ಸನ್ಸ್ ಯಾವುದೇ ಕಾರಣಕ್ಕೂ ಕೂಡ ಜೊತೆಯಲ್ಲಿ ಬರಲ್ಲ, ಟುಗೆದರ್ ಆಗಿ ಇನ್ಕ್ಲೂಡ್ ಆಗಲ್ಲ. ಸೊ ಈ ರೀತಿ ನೀವು ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಅವಾರ್ಡ್ ಮಾಡ್ತಾ ಹೋಗ್ತಾರೆ. ಒಂದ್ 2-3 ಪ್ರಾಬ್ಲಮ್ಸ್ ಅನ್ನ ಡಿಫ್ರೆಂಟ್ ಇರೋದನ್ನ ನೀವು ಕಲಿಬೇಕು. ಒಂದೇ ಪ್ರಾಬ್ಲಮ್ ಇದೇ ರೀತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಡಿಫ್ರೆಂಟ್ ಇರುವಂತ ಪ್ರಾಬ್ಲಮ್ ಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಇಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಜಾಯಿನ್ ಆಗಿ ಅದ್ರ ಮುಖಾಂತರನೂ ಕೂಡ ನೀವು ವಾಟ್ಸ್ಆಪ್ ಅಲ್ಲಿ ಡೌಟ್ಸ್ ಅನ್ನ ಕೇಳಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.